ಆಯಿಲ್ ಕುಮಾರನ ಚಮತ್ಕಾರ. ಚಿತ್ರದುರ್ಗದಲ್ಲಿ ವೇಸ್ಟ್ ಆಯಿಲ್ ಕುಡಿಯುವ ವ್ಯಕ್ತಿ ಎಲ್ಲರ ಗಮನವನ್ನು ಸೆಳೆದಿದ್ದಾನೆ. ಮೂಲತಃ ಶಿವಮೊಗ್ಗ ಜಿಲ್ಲೆಯ ಮೂಲದವನಾದ ಕುಮಾರ್ ಎಂಬಾತ ಚಿತ್ರದುರ್ಗಕ್ಕೆ ಬಂದಿದ್ದು ವೇಸ್ಟ್ ಆಯಿಲ್ ಕುಡಿಯುವ ಮೂಲಕ ಎಲ್ಲರ ಗಮನವನ್ನು ಸೆಳೆದಿದ್ದಾನೆ. ಹೆಸರು ಕುಮಾರ ಅಂತ, ನಮ್ಮೂರು ಶಿವಮೊಗ್ಗ. ಹಾಸ್ಪಿಟಲ್ ಮಾಲೆ ಹಾಕಿರೋದು ಅವ್ರ ತಾಯಿ ಶರಣರಂತ ಎಲ್ಲ ಹೋಗೋಣ ಅಂದರೆ ದುಡ್ಡು ಅಡ್ಜಸ್ಟ್ ಆಗ್ತಿಲ್ಲ. ಇದು 17 ವರ್ಷದಿಂದ ಕುಡಿತಾ ಇರೋದು ಆಯಿಲ್ 17 ವರ್ಷದಿಂದ ಕುಡಿತಾ ಇದ್ದೀರಾ? ಏನು ಪರ್ಪಸ್ಸಿಗೆ ಕುಡಿತೀರಾ? ನೀವು ಊಟ ಮಾಡಲ್ವಾ? ಊಟ ಸೇರಲ್ಲ. ಏನಕ್ಕೆ ಆಗಲ್ಲ ಊಟ ಬಾಡಿ. ಇದನ್ನ ಹೆಂಗೆ ಡೈಜೆಸ್ಟ್ ಮಾಡ್ಕೋತೀರಾ? ಹೇಗೆ ಅರಗಿಸ್ಕೋತೀರಾ ನೀವು? ಅಂಗಡಿಸ್ಕೊಂಡು ಚಿಕ್ಕ ವಯಸ್ಸಲ್ಲಿ ರೂಢಿ ಆಗಿರೋದು. ಎಷ್ಟು ವರ್ಷದಿಂದ ಕುಡಿತಿದ್ದೀರಾ? ಈಗ 29. ಕಳೆದ 17 ವರ್ಷಗಳಿಂದ ವಾಹನಗಳಲ್ಲಿ ತೆಗೆಯುವ ವೇಸ್ಟ್ ಆಯಿಲ್ ಇದನ್ನು ಕುಡಿಯುತ್ತಾ ಬಂದಿದ್ದು ಒಮ್ಮೆಯೂ ಕೂಡ ಆರೋಗ್ಯದಲ್ಲಿ ಏರುಪೇರು ಕಂಡು ಬಂದಿಲ್ಲ. ಎಲ್ಲರೂ ನೀರನ್ನು ಕುಡಿಯುವ ಹಾಗೆ ಈ ವೇಸ್ಟ್ ಆಯಿಲನ್ನು ಘಟಘಟನೆ ಕುಡಿಯುತ್ತಿದ್ದು ಈತನನ್ನು ನೋಡಲು ಜನರು ಸಹ ಜಮಾಯಿಸಿದ್ದಾರೆ. ಈ ಕುಮಾರನೇ ಹೇಳುವ ಹಾಗೆ ಊಟ ತಿಂಡಿ ಮಾಡುವುದಿಲ್ಲ. ಪ್ರತಿದಿನ ಊಟದ ಬದಲಿಗೆ ಆಯಿಲನ್ನು ಈತ ಕುಡಿಯುತ್ತಾ ಬಂದಿದ್ದು ಒಂದು ದಿನಕ್ಕೆ ಬರೋಬ್ಬರಿ 8 ಲೀಟರ್ ಆಯಿಲ್ ಬೇಕಂತೆ ಈ ಆಸಾಮಿಗೆ. ಈತ ಹೋದಲ್ಲೆಲ್ಲ ಗ್ಯಾರೇಜ್ಗಳಲ್ಲಿ ವೇಸ್ಟ್ ಆಯಿಲನ್ನು ಕೇಳಿ ಪಡೆದು ಕುಡಿಯುವುದನ್ನು ರೂಢಿ ಮಾಡಿಕೊಂಡಿದ್ದು ಊಟ ತಿಂಡಿ ಮಾಡಿದರೆ ಈತನಿಗೆ ಎದೆ ಉರಿ ರಕ್ತವಾಂತಿ ಆಗುತ್ತಂತೆ. ಅಷ್ಟು ಆಯಿಲ್ ಕುಡಿದರೂ ಸಹ ಇದುವರೆಗೂ ಆರೋಗ್ಯ ಕೆಟ್ಟಿಲ್ವಂತೆ. ಆಯಿಲ್ ಬಿಟ್ಟರೆ ಕೇವಲ ಕಾಫಿ ಟೀ ಮಾತ್ರ ಈತ ಕುಡಿಯುತ್ತಿದ್ದು ಪ್ರತಿದಿನ 8 ಲೀಟರ್ ಆತ ಆಯಿಲ್ ಕುಡಿಯುತ್ತಾ ಬಂದಿದ್ದು ಶಬರಿಮಲೆಗೆ ಈತ ಹೊರಟಿದ್ದು ಚಿತ್ರದುರ್ಗಕ್ಕೆ ಬಂದ ಈತನನ್ನು ನೋಡಲು ಸಾರ್ವಜನಿಕರು ಜಮಾಯಿಸಿದ್ದು ಆಯಿಲ್ ಕುಮಾರನನ್ನ ಕಂಡು ಸಾರ್ವಜನಿಕರು ಕೂಡ ದಂಗಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಚಿತ್ರದುರ್ಗ.